ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ತೆಲುಗಿನ 12 ರೈಲ್ವೆ ಕಾಲೋನಿ ಅನ್ನೋ ಹಾರರ್ ಕ್ರೈಮ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. 12 ರೈಲ್ವೆ ಕಾಲೋನಿ ಅಂದ್ರೆ ವಾರಂಗಲ್ನಲ್ಲಿ ಇರೋ ರೈಲ್ವೆ ಕಾಲೋನಿ ಎಂಬ ಏರಿಯಾದ 12 ಅನ್ನೋ ಒಂದು ಮನೆ. ಈ ಮನೆಯಲ್ಲಿ ನಿಗೂಢವಾಗಿ ಕೊಲೆಯಾಗುತ್ತೆ. ಕೊಲೆ ಆದವರು ಯಾರು? ಕೊಲೆ ಮಾಡಿದವರು ಯಾರು? ಕೊಲೆ ಮಾಡೋಕೆ ಕಾರಣ ಏನು? ಕಿಲ್ಲರ್ನ ಹೀರೋ ಹೇಗ್ ಕಂಡಿಡಿತಾನೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ 4 ಜನ ಗೆಳೆಯರನ್ನ ತೋರಿಸ್ತಾರೆ. ಅದ್ರಲ್ಲಿ ಒಬ್ಬ ಈ ಕಥೆಯ ನಾಯಕ ಕಾರ್ತಿಕ್. ಅವನ 3 ಜನ ಗೆಳೆಯರು ಜಲಾಲ್, ಸೀನು, ಬಾಬು. ಎಲ್ರೂ ರಾತ್ರಿ ಕಾರ್ತಿಕ್ ಮನೆಯಲ್ಲಿ ಕೂತ್ಕೊಂಡು ಎಣ್ಣೆ ಹೊಡ್ಕೊಂಡು ಹಾರರ್ ಮೂವಿ ನೋಡ್ತಾ ಇರ್ತಾರೆ. ಕಾರ್ತಿಕ್ ಎಣ್ಣೆ ಹೊಡೆಯೋ ಟೈಮಲ್ಲಿ ಹಾರರ್ ಮೂವಿ ಬೇಡ ಅಂತ ಚಾನಲ್ ಚೇಂಜ್ ಮಾಡ್ತಾನೆ. ಅವಾಗ ಜಲಾಲ್, ಈ ದೆವ್ವಗಳು ನಮ್ ಕಣ್ಣಿಗೆ ಕಾಣಿಸೇ ಇಲ್ಲ, ಯಾಕೆ ಅಂತ ಕೇಳ್ತಾನೆ. ಅವಾಗ ಬಾಬು ಒಂದು ಯೂಟ್ಯೂಬ್ ವಿಡಿಯೋ ಹಾಕ್ತಾನೆ. ಅದ್ರಲ್ಲಿ ಒಬ್ಬ ದೆವ್ವಗಳು ಯಾಕೆ ಎಲ್ರು ಕಣ್ಣಿಗೆ ಕಾಣಿಸಲ್ಲ ಅಂತ ಹೇಳ್ತಾ ಇರ್ತಾನೆ. ದೆವ್ವಗಳು ಕೇವಲ ಜಾಸ್ತಿ ಕೋಪ, ಪ್ರೀತಿ, ದ್ವೇಷ ಇದ್ದವರ ಕಣ್ಣಿಗೆ ಮಾತ್ರ ಕಾಣೋದು ಅಂತ ಆ ಯೂಟ್ಯೂಬರ್ ಹೇಳ್ತಾ ಇರ್ತಾನೆ. ಕಾರ್ತಿಕ್ಗೆ ಅದನ್ನು ಕೂಡ ನೋಡೋಕೆ ಆಗದೆ ಮೊಬೈಲ್ ಆಫ್ ಮಾಡಿಸಿ ಎಣ್ಣೆ ಹೊಡೆಯೋಕೆ ಶುರು ಮಾಡ್ತಾನೆ. ಅಲ್ಲಿಗೆ ಸೀನ್ ಕಟ್ ಆದ್ರೆ ಕಾರ್ತಿಕ್ ಇವಾಗ ಯಾವುದೋ ಹಿಮಾಲಯ ಹತ್ತುತ್ತಾ ಇರ್ತಾನೆ. ಅವಾಗ ಅವನಿಗೆ ಅಲ್ಲೇ ಒಂದು ಪುಟ್ಟ ಹುಡುಗಿ ಆಟ ಆಡ್ತಾ ಇರೋದು ಕಾಣಿಸುತ್ತೆ. ಅದೇ ಟೈಮ್ಗೆ ಹಿಮ ಕುಸಿತ ಶುರುವಾಗುತ್ತೆ. ಕಾರ್ತಿಕ್ ಆ ಹುಡುಗಿನ ಕಾಪಾಡೋಕೆ ಹೋಗ್ತಾನೆ. ಆದ್ರೆ ಅಷ್ಟರಲ್ಲಿ ಆ ಹುಡುಗಿ ಹಿಮದಲ್ಲಿ ಕೊಚ್ಕೊಂಡು ಹೋಗ್ತಾಳೆ. ಇದು ಕಾರ್ತಿಕ್ ನ ಕನಸಾಗಿರುತ್ತೆ. ಕಾರ್ತಿಕ್ ಅವನ್ ಮನೆ ಟೆರೆಸ್ ಮೇಲೆ ಮಲಗಿರ್ತಾನೆ. ಎದ್ದವನೇ ಅವನ ಫ್ರೆಂಡ್ ಜಲಾಲ್ಗೆ ಕಾಲ್ ಮಾಡ್ತಾನೆ. ಹಾಗೆ ಪಕ್ಕದ ಮನೆಯ ಆರಾಧನಾ ಅನ್ನೋ ಹುಡುಗಿನ ರೇಗಿಸ್ತಾ ಇರ್ತಾನೆ. ಆ ಹುಡುಗಿ ಚಪ್ಪಲಿ ತೋರಿಸ್ತಾಳೆ. ಕಾರ್ತಿಕ್ ಸುಮ್ನಾಗ್ತಾನೆ. ಕಾರ್ತಿಕ್ ಜಲಾಲ್ನ ಎಲ್ಲಿದ್ಯಾ ಅಂತ ಕೇಳ್ತಾನೆ. ಜಲಾಲ್, ರಾತ್ರಿ ಮನೆಗೆ ಹೋಗ್ಲಿಲ್ಲ ಅಂದ್ರೆ ನಮ್ಮಪ್ಪ ಬೈತಾರೆ ಮಗ, ಅದಕ್ಕೆ ಮನೆಗೆ ಹೋದೆ ಅಂತ ಹೇಳ್ತಾನೆ. ಕಾರ್ತಿಕ್ ಒಬ್ಬ ಅನಾಥ ಆಗಿರ್ತಾನೆ. ಅವನಿಗೆ ಅಪ್ಪ ಅಮ್ಮ ಯಾರು ಇರಲ್ಲ. ಅವನಿಗೆ ಜಲಾಲ್, ಬಾಬು, ಸೀನುನೇ ಎಲ್ಲ. ಇವಾಗ ಜಲಾಲ್ ಕಾರ್ತಿಕ್ಗೆ ಸೀನು ಮತ್ತೆ ಬಾಬುನ ಕರ್ಕೊಂಡು ಟಿಲ್ಲು ಅಣ್ಣನ ಮನೆಗೆ ಬರೋಕೆ ಹೇಳ್ತಾನೆ. ಕಾರ್ತಿಕ್ ಸೀನು, ಬಾಬು ಜೊತೆ ಟಿಲ್ಲು ಅಣ್ಣನ ಮನೆಗೆ ಹೋಗ್ತಾನೆ. ಈ ಟಿಲ್ಲು ಇವಾಗ ಎಲೆಕ್ಷನ್ಗೆ ನಿಂತಿರ್ತಾನೆ. ಅದು ಕೂಡ ಬೈ ಎಲೆಕ್ಷನ್. ಅದಕ್ಕೆ ಟಿಲ್ಲು ಏನೇ ಆದ್ರೂ ಈ ಸಲ ಅವನೇ ಗೆಲ್ಬೇಕು ಅನ್ಕೊಂಡಿರ್ತಾನೆ. ಅದಕ್ಕೆ ಟಿಲ್ಲು ಕಾರ್ತಿಕ್ ಗ್ಯಾಂಗ್ಗೆ 1 ವಾರ ಎಲೆಕ್ಷನ್ ಮುಗಿಯೋವರೆಗೂ ಯಾವುದೇ ಗಲಾಟೆ ಮಾಡ್ಕೋಬಾರ್ದು ಅಂತ ಹೇಳ್ತಾನೆ. ಜೊತೆಗೆ ವಾಲಿಬಾಲ್, ಕ್ರಿಕೆಟ್ ಟೂರ್ನಮೆಂಟ್ ಮಾಡಿಸಿ ಪ್ರೈಸ್ ಕೊಡೋಕೆ ಹೇಳ್ತಾನೆ. ಅದ್ರಿಂದ ಟಿಲ್ಲುಗೆ ವೋಟ್ ಜಾಸ್ತಿ ಬೀಳುತ್ತೆ ಅಂತ ಟಿಲ್ಲು ಪ್ಲಾನ್ ಆಗಿರುತ್ತೆ. ಮಿಕ್ಕಿರೋ ಪ್ಲಾನ್ ನ ಟಿಲ್ಲು ತಮ್ಮ ಮುನ್ನ ಕಾರ್ತಿಕ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಜೊತೆಗೆ ಮುನ್ನ ಜಲಾಲ್ನ ರೇಗಿಸ್ತಾ ಇರ್ತಾನೆ. ಅದಕ್ಕೆ ಜಲಾಲ್ ಮುನ್ನ ಮನೆಯಿಂದ ಟೀ ಶಾಪ್ ಹತ್ರ ಬಂದಾಗ ಕಾರ್ತಿಕ್ ಸೀನು ಬಾಬುಗೆ ಮುನ್ನಾನ ಕೊಲೆ ಮಾಡ್ತೀನಿ ಅಂತ ಸುಮ್ನೆ ಹೇಳ್ತಾ ಇರ್ತಾನೆ. ಈ ಕಡೆ ನಮಗೆ ಆರಾಧನಾ ಮನೆಯನ್ನ ತೋರಿಸ್ತಾರೆ. 12 ಅನ್ನೋದು ಆರಾಧನಾ ಮನೆ ನಂಬರೇ ಆಗಿರುತ್ತೆ. ಆರಾಧನಾ ಮನೆಗೆ ಅವಳ ಫ್ರೆಂಡ್ಸ್ ಬರ್ತಾರೆ. ಕಾರ್ತಿಕ್ ವಾಲಿಬಾಲ್ ಟೂರ್ನಮೆಂಟ್ ನಡೆಸ್ತಾ ಇದ್ದಾನೆ. ಅದಕ್ಕೆ ಇವಾಗ ಆರಾಧನಳ 5 ಜನ ಫ್ರೆಂಡ್ಸ್ ಬರ್ತಾರೆ. ಅವರ ಟೀಮ್ಗೆ ಇನ್ನೊಬ್ರು ಬೇಕಿರ್ತಾರೆ. ಅದಕ್ಕೆ ಆರಾಧನನ ಕರೀತಾರೆ. ಆರಾಧನಗೆ ವಾಲಿಬಾಲ್ ಆಡೋಕೆ ಬರ್ದೇ ಇದ್ರು ಗೆದ್ರೆ ಆ ದುಡ್ಡಿಂದ ಅವಳ ಫ್ರೆಂಡ್ ಸ್ಟಡೀಸ್ಗೆ ಹೆಲ್ಪ್ ಆಗುತ್ತೆ ಅಂತ ಒಪ್ಕೋತಾಳೆ. ರೈಲ್ವೆ ಕಾಲೋನಿ ಗ್ರೌಂಡ್ ಅಲ್ಲಿ ಟೂರ್ನಮೆಂಟ್ ಶುರು ಆಗುತ್ತೆ. ಆರಾಧನಾ ಟೀಮ್ ಎಲ್ಲಾ ಮ್ಯಾಚ್ ಗೆಲ್ತಾ ಫೈನಲ್ಸ್ಗೆ ಬರ್ತಾರೆ. ಆದ್ರೆ ಫೈನಲ್ಸ್ ಅಲ್ಲಿ ಆರಾಧನೆಯಿಂದಾನೇ ಸೋತೋಗ್ತಾರೆ. ಅದನ್ನ ನೋಡಿ ಕಾರ್ತಿಕ್ ಮತ್ತೆ ಜಲಾಲ್ ನಗ್ತಾ ಇರ್ತಾರೆ. ಹೇಗೋ ರನ್ನರ್ ಅಪ್ ಆಗಿದ್ಕೂ ಒಳ್ಳೆ ದುಡ್ಡೇ ಸಿಗುತ್ತೆ, ಅಷ್ಟೇ ಸಾಕು ಅಂತ ಆರಾಧನಾ ಫ್ರೆಂಡ್ ಆರಾಧನನ ಸಮಾಧಾನ ಮಾಡ್ತಾಳೆ. ಈ ಕಡೆ ಕಾರ್ತಿಕ್ ಅದೇ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡ್ತಾ ಇರ್ತಾನೆ. ಆರಾಧನಾಗೆ ಬಾಲಲ್ಲಿ ಹೊಡಿಬೇಕು ಅಂತ ಬ್ಯಾಟ್ ಬಿಟ್ಟು ವಿಕೆಟ್ ಕಿತ್ಕೋತಾನೆ. ಬಾಲ್ ಹೊಡೆಯೋಕೆ ಹೋಗಿ ವಿಕೆಟ್ ನೇ ಎಸ್ಟ್ ಬಿಡ್ತಾನೆ. ಅದು ಆರಾಧನಾ ತಲೆಗೆ ಹೊಡೆಯುತ್ತೆ. ಆರಾಧನನ ಆಸ್ಪತ್ರೆಗೆ ಸೇರಿಸ್ತಾರೆ. ಸ್ವಲ್ಪ ಮಿಸ್ ಆಗಿದ್ರು ಕಣ್ಣೇ ಹೋಗ್ತಿತ್ತು ಅಂತ ಡಾಕ್ಟರ್ ಹೇಳ್ತಾರೆ. ಆರಾಧನಾ ಫ್ರೆಂಡ್ಸ್ ಕಾರ್ತಿಕ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾ ಇರ್ತಾರೆ. ಆರಾಧನಾ ಕಂಪ್ಲೇಂಟ್ ಕೊಟ್ಬಿಡ್ತಾಳೆ ಅಂತ ಡೌಟ್ ಬಂದು ಕಾರ್ತಿಕ್ ಪೈನಾಪಲ್ ತಗೊಂಡು ಆಸ್ಪತ್ರೆಗೆ ಬಂದು ಸಾರಿ ಕೇಳಿ ಬೇಗ ಹುಷಾರಾಗಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಸ್ಪತ್ರೆಯಿಂದ ಆರಾಧನಾ ಈಚೆ ಹೋಗುವಾಗ ಒಬ್ಬಳು ನರ್ಸ್ ಆರಾಧನನ ನೋಡಿ ಹಿಂದೆ ಅನ್ನೋ ವ್ಯಕ್ತಿಗೆ ಕಾಲ್ ಮಾಡಿ ಆರಾಧನಾ ಇದೇ ಏರಿಯಾಲ್ಲಿದ್ದಾಳೆ ಅಂತ ಹೇಳ್ತಾಳೆ. ಈ ಕಡೆ ಟಿಲ್ಲು ಒಬ್ಬ ಪೂಜಾರಿ ಹತ್ರ ಹೋಗಿ ಅವನ್ ಜಾತಕದಲ್ಲಿ ಗೆಲ್ತಾನೆ ಅಂತ ಇದ್ಯಾ ಅಂತ ಕೇಳ್ತಾನೆ. ಅವಾಗ ಪೂಜಾರಿ ಏನನ್ನೋ ಟಿಲ್ಲುಗೆ ಹೇಳಿ ಕೊನೆಯದಾಗಿ ಆ ಕೆಲಸ ನಿನ್ ಕೈಯಿಂದಾನೇ ಆಗ್ಬೇಕು ಅಂತ ಹೇಳ್ತಾನೆ. ಆ ದಿನ ರಾತ್ರಿ ಸೀನು ಅವ್ನ್ ಪ್ರಪೋಸ್ ಮಾಡಿದ ಹುಡುಗಿ ರಿಜೆಕ್ಟ್ ಮಾಡ್ಬಿಟ್ಲು ಅಂತ ಬೇಜಾರಾಗಿರ್ತಾನೆ. ಅವಾಗ ಕಾರ್ತಿಕ್ ಬಿಸ್ನೆಸ್ ಮಾಡಿ ದುಡ್ಡು ಮಾಡು ಮಗ ಅಂತ ಹೇಳ್ತಾ ಇರ್ತಾನೆ. ಸೀನು, ನಮ್ಮಪ್ಪ ನನ್ಗೆ ಅಂದ್ರೆ 1 ರೂಪಾಯಿನೂ ಕೊಡಲ್ಲ ಅಂತ ಹೇಳ್ತಾನೆ. ಅದ್ನ ಕೇಳಿ ಕಾರ್ತಿಕ್ ಎದ್ದು ಟೆರೆಸ್ಗೆ ಹೋಗ್ತಾನೆ. ಜಲಾಲ್ ಕೂಡ ಹೋಗ್ತಾನೆ. ಕಾರ್ತಿಕ್ಗೆ ತಂದೆ ತಾಯಿ ಇಲ್ಲ ಅಂತ ಬೇಜಾರಲ್ಲಿ ಅಳ್ತಾ ಇರ್ತಾನೆ. ಜಲಾಲ್ ಕಾರ್ತಿಕ್ ನ ಸಮಾಧಾನ ಮಾಡ್ತಾನೆ. ಅದೇ ಟೈಮಲ್ಲಿ ರೋಡಲ್ಲಿ ಆರಾಧನಾ ಹೋಗ್ತಾ ಇರ್ತಾಳೆ. ಕಾರ್ತಿಕ್ ಮಾತಾಡ್ಸಿದ್ರು ಆರಾಧನಾ ತಿರುಗು ನೋಡಲ್ಲ. ಇಲ್ಲಿ ಕಾರ್ತಿಕ್ ಜಲಾಲ್ಗೆ ಲೈಫ್ ಲಾಂಗ್ ಆರಾಧನಾ ಜೊತೆ ಇರ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಅಂತ ಹೇಳ್ತಾನೆ. ಅಂದ್ರೆ ಕಾರ್ತಿಕ್ ಲವ್ ಅಲ್ಲಿ ಬಿದ್ದ. ಇಲ್ಲಿಂದ ಆರಾಧನಾ ಎಲ್ಲೇ ಹೋದ್ರು ಅವಳನ್ನ ಫಾಲೋ ಮಾಡೋಕೆ ಶುರು ಮಾಡ್ತಾನೆ. ಒಂದಿನ ಆರಾಧನಾ ಮನೆ ಮುಂದೆ ಒಂದು ಬ್ಲಾಕ್ ಕಲರ್ ಕಾರ್ ನಿಂತಿರುತ್ತೆ.
ಅದ್ನ ಕಾರ್ತಿಕ್ ನೋಡಿ ಆರಾಧನಾ ಮನೆ ಬಳಿಗೆ ಬರ್ತಾನೆ. ಅಲ್ಲಿ ನರ್ಸ್ ಆರಾಧನಾ ಬಗ್ಗೆ ಹೇಳಿದ್ಲಲ್ಲ, ಆ ವ್ಯಕ್ತಿ ಇರ್ತಾನೆ. ಅವನ ಹೆಸರು ಶಿಂದೆ ಅಂತ. ಕಾರ್ತಿಕ್ ಯಾರ್ ನೀವು ಅಂದಾಗ ಶಿಂದೆ ಆರಾಧನಾ ತಂದೆ ಅಂತ ಹೇಳ್ತಾನೆ. ಕಾರ್ತಿಕ್ ಶಿಂದೆ ಜೊತೆ ಮಾತಾಡಿಸಿದ್ದಾಗಲೇ ಜಲಾಲ್ ಕಾರ್ತಿಕ್ಗೆ ಕಾಲ್ ಮಾಡಿ ಟಿಲ್ಲು ತಮ್ಮ ಮುನ್ನಾನ ಕೊಲೆ ಆಗಿದೆ ಅಂತ ಹೇಳ್ತಾನೆ. ಯಾರೋ ಇವಾಗ ಮುನ್ನಾನ ಕೊಲೆ ಮಾಡಿರ್ತಾರೆ. ಮುನ್ನ ಕೊಲೆಯಾದ ಜಾಗದಲ್ಲಿ ಸಿಕ್ಕ ಕೈಗೆ ಹಾಕೊಳ್ಳೋ ಕಡಗದಿಂದ ಅದು ನರ್ಸಿಂಗ್ ಅನ್ನೋ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಟಿಲ್ಲು ನರ್ಸಿಂಗ್ ನ ಕೊಲ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಈ ಕಡೆ ಕಾರ್ತಿಕ್ ಅವನ ಫ್ರೆಂಡ್ಸ್ ಜೊತೆ ಟೀ ಶಾಪ್ ಹತ್ರ ಇದ್ದಾಗ ಆರಾಧನಾ ಒಂದು ಆಟೋದಲ್ಲಿ ಹೋಗ್ತಾ ಇರೋದನ್ನ ನೋಡ್ತಾನೆ. ಬಾಬು ಕರ್ಕೊಂಡು ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಆರಾಧನಾ ಒಂದು ಬ್ಯಾಡ್ಮಿಂಟನ್ ಅಕಾಡೆಮಿಗೆ ಹೋಗ್ತಾಳೆ. ಕಾರ್ತಿಕ್ ಮತ್ತೆ ಬಾಬು ಕೂಡ ಒಳಗೆ ಹೋಗ್ತಾರೆ. ಆರಾಧನಾ ಸಖತ್ತಾಗಿ ಬ್ಯಾಡ್ಮಿಂಟನ್ ಆಡ್ತಾ ಇರ್ತಾಳೆ. ಬ್ಯಾಡ್ಮಿಂಟನ್ ಆಡಾದ್ಮೇಲೆ ಆರಾಧನಾ ಕೋಚ್ ಹತ್ರ ಹೋಗಿ ಸಿಂಗಾಪುರ್ ಅಲ್ಲಿ ಇರೋ ಟೂರ್ನಮೆಂಟ್ ಬಗ್ಗೆ ಕೇಳ್ತಾಳೆ. ಆದ್ರೆ ಅಲ್ಲಿಗೆ ಹೋಗೋಕೆ 3 ಲಕ್ಷ ಬೇಕಿರುತ್ತೆ. ಕೋಚ್ ಅಷ್ಟು ಫಂಡ್ ಇಲ್ಲ, ನೆಕ್ಸ್ಟ್ ಇಯರ್ ನೋಡೋಣ ಅಂತ ಹೇಳ್ತಾನೆ. ನೆಕ್ಸ್ಟ್ ಇಯರ್ ಅಂದ್ರೆ ರ್ಯಾಂಕಿಂಗ್ ಮೇಂಟೈನ್ ಮಾಡೋದು ಕಷ್ಟ ಅಂತ ಆರಾಧನಾ ಬೇಜಾರಾಗಿ ಅಲ್ಲಿಂದ ಹೋಗ್ತಾಳೆ. ಅದನ್ನ ಕಾರ್ತಿಕ್ ನೋಡಿ ಆರಾಧನೆಗೆ ಸಹಾಯ ಮಾಡ್ಬೇಕು ಅಂತ ಅನ್ಕೋತಾನೆ. ಈ ಕಡೆ ಟಿಲ್ಲು ನರ್ಸಿಂಗ್ ನ ಹುಡುಕಿ ಕೊಲೆ ಮಾಡ್ತಾನೆ. ಆಮೇಲೆ ಪೂಜಾರಿ ಮಾಡಿಸಿದ್ದ ಒಂದು ಪೂಜೆಯ ಜಾಗಕ್ಕೆ ಹೋಗಿ ಕೂತ್ಕೋತಾನೆ. ಅವಾಗ ಪೂಜಾರಿ ಪೂಜೆನ ಅರ್ಧಕ್ಕೆ ನಿಲ್ಲಿಸಿ ಕೆಲಸ ಕಂಪ್ಲೀಟ್ ಆಗಿಲ್ಲ, ಮೊದಲು ಕಂಪ್ಲೀಟ್ ಮಾಡುವಂತ ಟಿಲ್ಲುಗೆ ಹೇಳ್ತಾರೆ. ಅದು ಏನ್ ಕೆಲಸ ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಈ ಕಡೆ ಆರಾಧನಾ ದುಡ್ಡಿಗೋಸ್ಕರ ಹೈದರಾಬಾದ್ ಪೂರ್ತಿ ತಿರುಗಾಡ್ತಾ ಇರ್ತಾಳೆ. ಒಬ್ಬ ಆರಾಧನಾ ಅವನ ಜೊತೆ ನೈಟ್ ಸ್ಪೆಂಡ್ ಮಾಡಿದ್ರೆ ದುಡ್ಡು ಕೊಡೋದಾಗಿ ಹೇಳ್ತಾನೆ. ಈ ವಿಷಯ ಕಾರ್ತಿಕ್ಗೆ ಗೊತ್ತಾಗಿ ಆ ಬಿಸ್ನೆಸ್ ಮ್ಯಾನ್ಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾನೆ. ಅದೇ ದಿನ ರಾತ್ರಿ ಕಾರ್ತಿಕ್ ಆರಾಧನಾ ಮನೆ ಬಳಿ ಹೋಗಿ ಅವಳಿಗೆ 2 ದಿನದಲ್ಲಿ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಆರಾಧನಾ ಯಾಕೋ ಕೋಪದಲ್ಲಿ ಕಲ್ ತಗೊಂಡು ಅವಳ ತಂದೆ ಶಿಂದೆಯ ಕಾರ್ ಗ್ಲಾಸ್ ಹೊಡೆದಾಕ್ತಾಳೆ. ಕಾರ್ತಿಕ್ ಅಲ್ಲಿಂದ ಸುಮ್ನೆ ಹೋಗ್ಬಿಡ್ತಾನೆ. ಕಾರ್ತಿಕ್ ಕಿಟಕಿಯಲ್ಲಿ ನೋಡಿದಾಗ ಆರಾಧನಾ ತಂದೆ ತಾಯಿ ಜಗಳ ಆಡ್ತಾ ಇರ್ತಾರೆ. ಅದನ್ನ ನೋಡಿ ಕಾರ್ತಿಕ್ ಹೇಗಾದ್ರೂ 2 ಡೇಸ್ ಅಲ್ಲಿ 3 ಲಕ್ಷ ದುಡ್ಡು ಮಾಡ್ಬೇಕು ಅಂತ ಜಲಾಲ್ಗೆ ಹೇಳ್ತಾನೆ. ಜಲಾಲ್ ಯಾವುದೋ ವ್ಯಕ್ತಿಗೆ ಕಾಲ್ ಮಾಡಿ ಕಾರ್ತಿಕ್ ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅದು ಬ್ಲಾಕ್ ಮಾರ್ಕೆಟ್. ಲೀಗಲ್ ಆಗಿ ಡೆಲಿವರಿ ಕೊಡೋಕೆ ಆಗದೆ ಇರೋ ಐಟಮ್ಸ್ ನ ಇಲ್ಲಿಗಲ್ ಆಗಿ ಅವ್ರು ಹೇಳೋ ಜಾಗಕ್ಕೆ ತಗೊಂಡೋಗಿ ಕೊಟ್ರೆ ದುಡ್ಡು ಕೊಡ್ತಾರೆ ಅಂತ ಹೇಳಿ ವಾರಂಗಲ್ ಇಂದ ವಿಜಯವಾಡಗೆ ಒಂದು ಪಾರ್ಸಲ್ ತಂದು ಕೊಡ್ತಾರೆ. ಅದಕ್ಕೆ 1.5 ಲಕ್ಷ ಸಿಗುತ್ತೆ. ಇನ್ನೊಂದು ಡೆಲಿವರಿ ಮಾಡೋಣ ಅಂತ ಜಲಾಲ್ ಮತ್ತೆ ಆ ವ್ಯಕ್ತಿಗೆ ಕಾಲ್ ಮಾಡ್ತಾನೆ. ಎಲೆಕ್ಷನ್ ಟೈಮ್ ಆಗಲ್ಲ ಅಂತ ಆ ವ್ಯಕ್ತಿ ಹೇಳ್ತಾನೆ. ಅಲ್ಲಿಂದ ಇಬ್ರು ಮನೆಗೆ ಹೋದ್ರೆ ಈ ಡೆಲಿವರಿ ಕೊಡೋ ಅಷ್ಟರಲ್ಲಿ 2 ಡೇಸ್ ಆಗಿರುತ್ತೆ. ಮನೆಗೆ ಹೋದ್ರೆ ಆರಾಧನಾ ಮನೆ ಲಾಕ್ ಆಗಿರುತ್ತೆ. ಇವಾಗ ಕಾರ್ತಿಕ್ ಟಿಲ್ಲು ಬಳಿ ದುಡ್ಡು ಕೇಳೋಣ ಅಂತ ಟಿಲ್ಲು ಮನೆಗೆ ಹೋಗ್ತಾನೆ. ಅದೇ ಟೈಮ್ಗೆ ಟಿಲ್ಲು ಏನನ್ನೋ ಬಚ್ಚಿಡೋಕೆ ಟ್ರೈ ಮಾಡ್ತಾ ಇರ್ತಾನೆ. ಕಾರ್ತಿಕ್ ನ ನೋಡಿ ಆ ಪಾರ್ಸಲ್ ನ ಕಾರ್ತಿಕ್ಗೆ ಕೊಟ್ಟು 2 ಡೇಸ್ ವರೆಗೂ ಅದನ್ನ ಸೇಫ್ ಆಗಿ ಇಡ್ಕೋ, ದುಡ್ಡು ಕೊಡ್ತೀನಿ, ಆದ್ರೆ ಅದನ್ನ ಓಪನ್ ಮಾತ್ರ ಮಾಡ್ಬೇಡ ಅಂತ ಹೇಳ್ತಾನೆ. ಕಾರ್ತಿಕ್ ಅಲ್ಲಿಂದ ಮನೆ ಕಡೆ ಹೋಗುವಾಗ ಜಲಾಲ್ ಕಾಲ್ ಮಾಡಿ ಎಲೆಕ್ಷನ್ ಟೈಮ್ ಅಂತ ಟಿಲ್ಲುಗೆ ಗೊತ್ತಿರೋ ಎಲ್ರು ಮನೆ ಮೇಲೆ ರೇಡ್ ಆಗ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಕಾರ್ತಿಕ್ ಆ ಪಾರ್ಸೆಲ್ ನ ಅವನ್ ಮನೆಗೆ ತಗೊಂಡು ಹೋಗದೆ ಆರಾಧನಾ ಮನೆ ಲಾಕ್ ಆಗಿದೆ ಅಂತ ಅವಳ ಮನೆಗೆ ತಗೊಂಡು ಹೋಗ್ತಾನೆ. ಅದನ್ನ ಟೇಬಲ್ ಮೇಲಿಟ್ಟು ಫ್ರಿಡ್ಜ್ ಓಪನ್ ಮಾಡಿ ನೀರ್ ತಗೊಳ್ಳುವಾಗ ಆರಾಧನಾ ಬಂದ್ಬಿಡ್ತಾಳೆ. ಅವಳು ಕಾರ್ತಿಕ್ ನ ನೋಡಿ ನೀನು ಕಳ್ತನ ಕೂಡ ಮಾಡ್ತೀಯಾ ಅಂತಾಳೆ. ಅವಾಗ ಕಾರ್ತಿಕ್ ಮನೆ ಡೋರ್ ಲಾಕ್ ಮಾಡ್ಕೊಂಡು ಒಳಗಡೆ ಏನ್ ಮಾಡ್ತಿದ್ದೀಯಾ ಅಂತ ಕೇಳ್ತಾನೆ. ಆರಾಧನಾ ಏನು ಹೇಳದೆ ಕಾರ್ತಿಕ್ ನನ್ನ ಮನೆಯಿಂದ ಈಚೆ ಕರ್ಕೊಂಡು ಹೋಗು, ಎಲ್ಲಾ ವಿಷಯ ಹೇಳ್ತೀನಿ ಅಂತಾಳೆ. ಹಾಗೆ ಇಬ್ರು ಮಾತಾಡ್ತಾ ಆರಾಧನಾ ರೂಮ್ ಅಲ್ಲಿ ಕೂತ್ಕೋತಾರೆ. ಜಲಾಲ್ ಕಾರ್ತಿಕ್ಗೆ ಕಾಲ್ ಮಾಡ್ತಾನೆ. ಕಾರ್ತಿಕ್ ಆರಾಧನಾ ಮನೆಗೆ ಬರೋಕೆ ಹೇಳ್ತಾನೆ. ಜಲಾಲ್ ಕೂಡ ಪೈಪ್ ಹಿಡ್ಕೊಂಡು ಬಾಲ್ಕನಿಯಿಂದ ಮನೆ ಒಳಗೆ ಬರ್ತಾನೆ. ಕಾರ್ತಿಕ್ ನ ಜಲಾಲ್ ಮಾತಾಡ್ಸೋವಾಗ ಜಲಾಲ್ಗೆ ಇಂಪಾರ್ಟೆಂಟ್ ಕಾಲ್ ಬರುತ್ತೆ. ಜಲಾಲ್ ಹೋಗ್ಬಿಡ್ತಾನೆ. ಅದೇ ಟೈಮ್ಗೆ ಮನೆಯಲ್ಲಿ ಏನೋ ಸೌಂಡ್ ಆಗುತ್ತೆ. ಆರಾಧನಾ ಅವರಮ್ಮ ಬರ್ತಿದ್ದಾರೆ ಅಂತ ಕಾರ್ತಿಕ್ ನ ಮಂಚದ ಕೆಳಗೆ ಬಚ್ಚಿಟ್ಕೊಳ್ಳೋಕೆ ಹೇಳ್ತಾಳೆ. ಅವಳು ನಿದ್ದೆ ಮಾಡ್ತಾ ಇರೋ ತರ ನಾಟಕ ಮಾಡ್ತಾ ಇರ್ತಾಳೆ. ಆರಾಧನಾ ತಾಯಿ ಬಂದು ಆರಾಧನೆಗೆ ಬೆಡ್ಶೀಟ್ ಒದಿಸಿ ಹೋಗ್ತಾರೆ. ಅವ್ರು ಹೋದ್ಮೇಲೆ ಕಾರ್ತಿಕ್ ಈಚೆ ಬಂದು ಆರಾಧನೆಗೆ ಮನೆ ಡೋರ್ ಲಾಕ್ ಮಾಡ್ಕೊಂಡು ಇಬ್ರು ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅವಾಗ ಆರಾಧನಾ ನನ್ನ ಇಲ್ಲಿಂದ ಕರ್ಕೊಂಡೋಗು, ನಾನು ಎಲ್ಲಾ ವಿಷಯನೂ ಹೇಳ್ತೀನಿ ಅಂತಾಳೆ. ಅದೇ ಟೈಮ್ಗೆ ಮೇಲಿರೋ ರೂಮ್ ಇಂದ ಏನೋ ಸೌಂಡ್ ಆಗುತ್ತೆ. ಕಾರ್ತಿಕ್ ಏನು ಅಂತ ನೋಡೋಕೆ ಆ ರೂಮ್ ಬಳಿಗೆ ಹೋಗ್ತಾನೆ. ನೋಡಿದ್ರೆ ಆರಾಧನಾ ತಾಯಿ ಸತ್ತು ಬಿದ್ದಿರ್ತಾರೆ. ಅದೇ ರೂಮ್ ನ ಬೆಡ್ ಮೇಲೆ ಆರಾಧನಾ ಕೂಡ ಸತ್ತು ಬಿದ್ದಿರ್ತಾಳೆ. ಅದನ್ನ ನೋಡಿ ಕಾರ್ತಿಕ್ ಶಾಕ್ ಆಗಿ ಕೆಳಗೆ ನೋಡಿದ್ರೆ ಅಲ್ಲೂ ಕೂಡ ಆರಾಧನಾ ನಿಂತಿರೋ ರೀತಿ ಕಾಣಿಸುತ್ತೆ. ರೂಮ್ ಅಲ್ಲಿ ನೋಡಿದ್ರೆ ಆರಾಧನಾ ಶವ ಇರುತ್ತೆ. ಅದನ್ನ ನೋಡಿ ಕಾರ್ತಿಕ್ ತಲೆ ಸುತ್ತಿ ಗ್ಲಾಸ್ ಮೇಲೆ ಬೀಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಇವಾಗ ನಮಗೆ ಹೈದರಾಬಾದ್ ನ ಕ್ರೈಮ್ ಬ್ಯೂರೋನ ತೋರಿಸ್ತಾರೆ. ಅಲ್ಲಿಗೆ ರಾಣಾ ಪ್ರತಾಪ್ ಅನ್ನೋ ಆಫೀಸರ್ ಬರ್ತಾನೆ. ಅವಾಗ ಅವನ ಸಬ್ಬಾರ್ಡಿನೇಟ್ಸ್ ಪ್ರತಾಪ್ ಆಫೀಸ್ಗೆ ಬಂದಾಗ ಬ್ಲಾಸ್ಟರ್ಸ್ ಎಲ್ಲ ಹೊಡೆದು ವೆಲ್ಕಮ್ ಮಾಡ್ತಾರೆ. ಯಾಕಂದ್ರೆ ಪ್ರತಾಪ್ ತುಂಬಾ ಕಡಿಮೆ ಟೈಮ್ ಅಲ್ಲಿ 50 ಕೇಸ್ನ ಸಾಲ್ವ್ ಮಾಡಿರ್ತಾನೆ. ಪ್ರತಾಪ್ ಅವನ ಕ್ಯಾಬಿನ್ಗೆ ಹೋಗ್ತಾನೆ. ಅವಾಗ ಒಬ್ಬಳು ACP ಬಂದು ಪ್ರತಾಪ್ ಬಳಿ ಎಲ್ಲಾ ಕೇಸ್ನ ಕಡಿಮೆ ಟೈಮ್ ಅಲ್ಲಿ ಸಾಲ್ವ್ ಮಾಡಿದ ಪ್ರತಾಪ್ ಯಾಕೆ 50ನೇ ಕೇಸ್ನ ಸಾಲ್ವ್ ಮಾಡೋಕೆ ತುಂಬಾ ಟೈಮ್ ತಗೊಂಡ್ರು ಅಂತ ಕೇಳ್ತಾಳೆ. ಅವಾಗ ಪ್ರತಾಪ್ ಆ ಕೇಸ್ ಬಗ್ಗೆ ಹೇಳ್ತಾ ಹೋಗ್ತಾನೆ. ಆ ಕೇಸೇ ಆರಾಧನಾ ಮತ್ತೆ ಅವಳ ತಾಯಿಯ ಕೊಲೆಯ ಕೇಸ್. ಆರಾಧನಾ ಸತ್ತಿರೋದು ನೋಡಿ ತಲೆ ಸುತ್ತಿ ಗ್ಲಾಸ್ ಮೇಲೆ ಬಿದ್ದಿದ್ದ ಕಾರ್ತಿಕ್ನ ಆಸ್ಪತ್ರೆಗೆ ಸೇರಿಸಿರ್ತಾರೆ. ಆರಾಧನಾ ಮತ್ತೆ ಅವಳ ತಾಯಿ ಸತ್ತು 2 ದಿನ ಆಗಿರುತ್ತೆ. ಕಾರ್ತಿಕ್ಗೆ ಎಚ್ಚರ ಆಗುತ್ತೆ.
ಆರಾಧನಾ ಅವನ ಕಣ್ಮುಂದೆನೆ ಇರ್ತಾಳೆ. ಹಾಗೆ ಆರಾಧನಾ ಮಾಯ ಆಗ್ತಾಳೆ. ಅಂದ್ರೆ ಕಾರ್ತಿಕ್ ಆರಾಧನಾ ಮನೆಯಲ್ಲಿ ಅವನು ಆರಾಧನಾಳ ಸ್ಪಿರಿಟ್ ಜೊತೆ ಮಾತಾಡ್ತಾ ಇರ್ತಾನೆ. ಈ ಕೇಸ್ನ ಇನ್ವೆಸ್ಟಿಗೇಟಿವ್ ಆಫೀಸರ್ ಆಗಿ ರಾಣಾ ಪ್ರತಾಪ್ ಬರ್ತಾನೆ. ಜಲಾಲ್ ಕಾರ್ತಿಕ್ ಏನು ಮಾಡಿಲ್ಲ ಅಂತ ಹೇಳೋಕೆ ಟ್ರೈ ಮಾಡ್ತಾ ಇರ್ತಾನೆ. ಪ್ರತಾಪ್ ಕಾರ್ತಿಕ್ ಬಳಿ ಬಂದು ಏನೇನಾಯ್ತು ಅಂತ ಕೇಳ್ತಾ ಇರ್ತಾನೆ. ಆದ್ರೆ ಕಾರ್ತಿಕ್ಗೆ ಸರಿಯಾಗಿ ಏನು ನೆನಪಾಗ್ತಾ ಇರಲ್ಲ. ಅವನ್ ತಲೆಗೆ ಏಟಾಗಿದ್ರಿಂದ ಅವನು ಎಲ್ಲಾನು ಮರೆಯೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಡಾಕ್ಟರ್ ಪ್ರತಾಪ್ನ ಈಚೆ ಹೋಗೋಕೆ ಹೇಳ್ತಾರೆ. ಅಲ್ಲಿ ಜಲಾಲ್ ಪ್ರತಾಪ್ಗೆ ಆರಾಧನಾ ಕೊಲೆ ಆದ ರಾತ್ರಿ ಕಾರ್ತಿಕ್ ನನ್ ಜೊತೆನೆ ವಿಜಯವಾಡಗೆ ಬಂದಿದ್ದ, ಬೇಕಾದ್ರೆ ಟೋಲ್ ಅಲ್ಲಿ ಸಿಸಿಟಿವಿ ಚೆಕ್ ಮಾಡಿ ಅಂತ ಹೇಳ್ತಾನೆ. ಸಿಸಿಟಿವಿಯಿಂದ ಕಾರ್ತಿಕ್ ವಿಜಯವಾಡಗೆ ಹೋಗಿದ್ದು ಕನ್ಫರ್ಮ್ ಆಗುತ್ತೆ. ಟಿಲ್ಲು ಶ್ಯೂರಿಟಿ ಹಾಕಿ ಕಾರ್ತಿಕ್ಗೆ ಆಂಟಿಸಿಪೇಟರಿ ಬೇಲ್ ಕೂಡ ಕೊಡಿಸ್ತಾನೆ. ಕಾರ್ತಿಕ್ ಡಿಸ್ಚಾರ್ಜ್ ಆಗಿ ವಾಪಸ್ ಮನೆಗೆ ಹೋಗ್ತಾನೆ. ಆರಾಧನಾ ಸತ್ತಿರೋದ್ರಿಂದ ಕಾರ್ತಿಕ್ ತುಂಬಾ ನೋವಲ್ಲಿ ಇರ್ತಾನೆ. ಅವಳನ್ನ ಕೊಂದೋರು ಯಾರು ಅಂತ ತಲೆ ಕೆಡಿಸ್ಕೊಂಡಿರ್ತಾನೆ. ಅವಾಗ ಸೀನು ಬಂದು ಆರಾಧನಾ ಫ್ಯುನರಲ್ ಬಗ್ಗೆ ಹೇಳ್ತಾನೆ. ಆರಾಧನಾ ಫ್ಯುನರಲ್ಗೆ ಕಾರ್ತಿಕ್ ಅವನ್ ಫ್ರೆಂಡ್ಸ್ ಜೊತೆ ಹೋಗಿ ಅಲ್ಲಿಂದ ವಾಪಸ್ ಬರುವಾಗ ಆರಾಧನಾ ಫ್ರೆಂಡ್ ಬಂದು ಕಾರ್ತಿಕ್ಗೆ ಒಂದ್ ವಿಷಯ ಹೇಳ್ತಾಳೆ. ಆರಾಧನಗೂ ಕಾರ್ತಿಕ್ ಅಂದ್ರೆ ಇಷ್ಟ ಇರುತ್ತೆ. ಒಂದಿನ ಆರಾಧನಾ ಮುಖಕ್ಕೆ ಬಟ್ಟೆ ಕಟ್ಕೊಂಡು ರೋಡಲ್ಲಿ ನಿಂತಿದ್ದಾಗ ಇಬ್ಬರು ಹುಡುಗರು ಬೈಕಲ್ಲಿ ಬಂದು ಡ್ರಾಪ್ ಕೊಡ್ತೀನಿ ಬಾ ಅಂತ ಹೇಳ್ತಾ ಇರ್ತಾರೆ. ಅವಾಗ ಆರಾಧನಾ ಆ ಹುಡುಗರ ಬೈಕ್ ಕಿತ್ತು ಎಸ್ ಬಿಡ್ತಾಳೆ. ಆ ಹುಡುಗರು ಅಲ್ಲಿಂದ ಸುಮ್ನೆ ಹೋಗ್ಬಿಡ್ತಾರೆ. ಅದ್ನ ಕಾರ್ತಿಕ್ ನೋಡಿರ್ತಾನೆ. ಆದ್ರೆ ಅವನಿಗೆ ಆ ಹುಡುಗಿ ಆರಾಧನಾನೇ ಅಂತ ಗೊತ್ತಿರಲ್ಲ. ಆ ದಿನ ರಾತ್ರಿ ಆಟೋ ಅಲ್ಲಿ ಕಾರ್ತಿಕ್ ಹೋಗುವಾಗ ಆರಾಧನಾ ಕೂಡ ಅದೇ ಆಟೋ ಅಲ್ಲಿ ಇರ್ತಾಳೆ. ಕಾರ್ತಿಕ್ ಆರಾಧನಾ ಬಗ್ಗೆನೆ ಆಟೋ ಡ್ರೈವರ್ಗೆ ಹೇಳ್ತಾ ಆರಾಧನಾ ಧೈರ್ಯನ ಹೊಗಳ್ತಾ ಇರ್ತಾನೆ. ಅಲ್ಲಿಂದ ಆರಾಧನಾಗೆ ಕಾರ್ತಿಕ್ ಇಷ್ಟ ಆಗಿರ್ತಾನೆ. ಆದ್ರೆ ಅವಳು ಅದನ್ನ ಕಾರ್ತಿಕ್ಗೆ ಹೇಳಿರಲ್ಲ, ಅವಳ ಫ್ರೆಂಡ್ಗೆ ಹೇಳಿರ್ತಾಳೆ. ಇವಾಗ ಈ ವಿಷಯನ ಆರಾಧನಾ ಫ್ರೆಂಡ್ ಕಾರ್ತಿಕ್ಗೆ ಹೇಳ್ತಾಳೆ. ಈ ವಿಷಯ ಗೊತ್ತಾಗಿ ಕಾರ್ತಿಕ್ಗೆ ಇನ್ನೂ ಜಾಸ್ತಿ ನೋವಾಗುತ್ತೆ. ಕಾರ್ತಿಕ್ ಹೇಗಾದ್ರೂ ಕಿಲ್ಲರ್ನ ಕಂಡಿಡಿಬೇಕು ಅಂತ ತೀರ್ಮಾನ ಮಾಡ್ತಾನೆ. ಅವಾಗ ಅವನಿಗೆ ಒಂದಿನ ಆರಾಧನಾ ತಂದೆ ಶಿಂದೆ ಆರಾಧನಾ ಮನೆಗೆ ಬಂದಿದ್ದು ನೆನಪಾಗುತ್ತೆ. ಸ್ಟೇಷನ್ಗೆ ಹೋಗಿ ಈ ವಿಷಯನ ಪ್ರತಾಪ್ಗೆ ಹೇಳ್ತಾನೆ. ಶಿಂದೆ ಕಾರ್ ನಂಬರ್ ಕಾರ್ತಿಕ್ಗೆ ಗೊತ್ತಿರುತ್ತೆ. ಅದ್ರಿಂದ ಶಿಂದೆ ಅಡ್ರೆಸ್ ತೆಗಿತಾರೆ. ಶಿಂದೆ ಮುಂಬೈಯಲ್ಲಿರೋದು ಅಂತ ಗೊತ್ತಾಗುತ್ತೆ. ಶಿಂದೆ ಒಬ್ಬ ಡಾಕ್ಟರ್ ಮತ್ತೆ ಅವಂದೇ ಹಾಸ್ಪಿಟಲ್ ಕೂಡ ಇರುತ್ತೆ. ಅಲ್ಲಿಗೆ ಹೋದ ಪ್ರತಾಪ್ ಮತ್ತೆ ಕಾರ್ತಿಕ್ ಶಿಂದೆನ ಭೇಟಿಯಾಗಿ ಅವನ ಹೆಂಡತಿ ಮತ್ತೆ ಮಗಳು ಕೊಲೆಯಾಗಿದ್ದಾರೆ ಅಂತ ಹೇಳ್ತಾರೆ. ಅದ್ನ ಕೇಳಿ ಶಿಂದೆ ಶಾಕ್ ಆಗ್ತಾನೆ. ಜೊತೆಗೆ ಒಂದು ಶಾಕಿಂಗ್ ವಿಷಯ ಕೂಡ ಹೇಳ್ತಾನೆ. ಅದೇನೆಂದ್ರೆ ಆರಾಧನಾ ಶಿಂದೆ ಮಗಳಲ್ಲ, ಅವಳೇ ಶಿಂದೆಯ ಹೆಂಡತಿ ಅಂತ. ಇದ್ನ ಕೇಳಿ ಕಾರ್ತಿಕ್ ಮತ್ತೆ ಪ್ರತಾಪ್ ಶಾಕ್ ಆಗೋಗ್ತಾರೆ. ಇವಾಗ ಶಿಂದೆ ಕತೆ ಹೇಳ್ತಾನೆ. ಆರಾಧನಾ ತಾಯಿಗೆ ಬ್ರೈನ್ ಅಲ್ಲಿ ಏನೋ ತೊಂದರೆ ಆಗಿ ಶಿಂದೆ ಆಸ್ಪತ್ರೆಗೆ ಬಂದಿರ್ತಾರೆ. ಆರಾಧನಾ ಬಳಿ ದುಡ್ಡಿರಲ್ಲ. ಅದು ಗೊತ್ತಾಗಿ ಶಿಂದೆ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಾನೆ. ಹಾಗೆ ಆರಾಧನಾ ಅವಳ ತಾಯಿ ಜೊತೆ ಅವಾಗವಾಗ ಶಿಂದೆ ಮನೆಗೆ ಹೋಗ್ತಾ ಇರ್ತಾಳೆ. ಶಿಂದೆಗೆ ಮದುವೆಯಾಗಿ ಒಬ್ಬ ಮಗ ಇರ್ತಾನೆ. ಅವನು ಕಿಡ್ನಿ ಸಮಸ್ಯೆಯಿಂದ ಯಾವಾಗಲೂ ಬೆಡ್ ಅಲ್ಲೇ ಇರ್ಬೇಕಾದ ಪರಿಸ್ಥಿತಿ ಇರುತ್ತೆ. ಅದಕ್ಕೆ ಶಿಂದೆ ಹೆಂಡತಿ ಡೈವರ್ಸ್ ಕೊಟ್ಟು ಹೋಗಿರ್ತಾಳೆ. ಆರಾಧನಾ ತಾಯಿ ಪೂರ್ತಿ ಗುಣಮುಖರಾದ ಮೇಲೆ ಆಸ್ಪತ್ರೆಯಿಂದ ಹೋಗುವಾಗ ಶಿಂದೆ ಆರಾಧನೆಗೆ ಅವನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾನೆ. ಶಿಂದೆ ಮಗ ಆರಾಧನಾ ಜೊತೆ ಇದ್ದಾಗ ಖುಷಿಯಾಗಿರ್ತಾನೆ. ಅದಕ್ಕೆ ಶಿಂದೆ ಅವನ್ ಮಗನಿಗೋಸ್ಕರ ಮದುವೆಯಾಗಿ ಅವನಿಗೆ ತಾಯಿ ಸ್ಥಾನ ತುಂಬಿ ಜೊತೆಗೆ ನಿಮ್ ಬ್ಯಾಡ್ಮಿಂಟನ್ಗೆ ನಾನ್ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಅದ್ನ ಕೇಳಿ ಆರಾಧನಾ ಏನು ಹೇಳದೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಆಮೇಲೆ ಅದಕ್ಕೆ ಒಪ್ಕೊಂಡು ಇಬ್ರು ಮದುವೆ ಆಗಿರ್ತಾರೆ. ಮದುವೆ ಆದ್ಮೇಲೆ ಆರಾಧನಾ ಕಿಡ್ನಿ ಶಿಂದೆ ಮಗನ ಕಿಡ್ನಿ ಮ್ಯಾಚ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವನು ಒಂದು ಕಿಡ್ನಿ ಡೊನೇಟ್ ಮಾಡೋಕೆ ಕೇಳ್ತಾನೆ. ಅದ್ರಿಂದ ಆರಾಧನಾ ಅವಳ ತಾಯಿ ಜೊತೆ ಮುಂಬೈಯಿಂದ ವಾರಂಗಲ್ಗೆ ಬಂದಿರ್ತಾಳೆ. ಆರಾಧನಾ ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ಶಿಂದೆ ಅವಳ ಮನೆಗೆ ಬಂದು ಮತ್ತೆ ಕಿಡ್ನಿ ಡೊನೇಟ್ ಮಾಡೋಕೆ ಕೇಳ್ತಾನೆ. ಅದ್ನ ಕೇಳಿ ಆರಾಧನಾ ಕೋಪದಲ್ಲಿ ಈಚೆ ಬಂದು ಶಿಂದೆ ಕಾರ್ ಗ್ಲಾಸ್ ನ ಹೊಡೆದಾಕ್ತಾಳೆ. ಈ ಸೀನ್ ನಾವು ಆಲ್ರೆಡಿ ನೋಡಿದ್ವಿ. ಪ್ರಾಬ್ಲಮ್ ಜಾಸ್ತಿ ಮಾಡೋದು ಬೇಡ, ಮುಂದಿನ ವಾರ ಮತ್ತೆ ಹೋಗಿ ಕೇಳೋಣ ಅನ್ಕೊಂಡು ಶಿಂದೆ ಮುಂಬೈಗೆ ಬಂದಿರ್ತಾನೆ. ಇದು ನಡೆದಿರೋ ಘಟನೆ ಅಂತ ಶಿಂದೆ ಪ್ರತಾಪ್ ಮತ್ತೆ ಕಾರ್ತಿಕ್ ಹೇಳ್ತಾನೆ. ಅದ್ನ ಕೇಳಿ ಪ್ರತಾಪ್ ಆರಾಧನಾ ಕಿಡ್ನಿಗೋಸ್ಕರ ನೀನೇ ಕೊಲೆ ಮಾಡಿದ್ಯಾ ಅಂತ ಹೇಳ್ತಾನೆ. ಅವಾಗ ಶಿಂದೆ ನಾನ್ ಕೊಲೆ ಮಾಡಿದ್ರೆ ಆರಾಧನಾ ಬಾಡಿಯಲ್ಲಿ ಕಿಡ್ನಿ ಮಿಸ್ ಆಗಿರ್ಬೇಕಿತ್ತು ಅಲ್ವಾ ಅಂತ ಕೇಳ್ತಾನೆ. ಅದು ಕರೆಕ್ಟ್ ಅನ್ಸಿ ಪ್ರತಾಪ್ ಶಿಂದೆ ಕಿಲ್ಲರ್ ಅಲ್ಲ ಅಂತ ಮುಂಬೈಯಿಂದ ವಾರಂಗಲ್ಗೆ ಬರ್ತಾನೆ. ಆರಾಧನಾ ಮದುವೆ ವಿಷಯನ ಕಾರ್ತಿಕ್ ಅವನ್ ಫ್ರೆಂಡ್ಸ್ಗೆ ಹೇಳ್ತಾನೆ. ಅದ್ನ ಕೇಳಿ ಎಲ್ಲಾ ಶಾಕ್ ಆಗೋಗ್ತಾರೆ. ಜಲಾಲ್ ಇಲ್ಲಿ ಇನ್ನೊಂದು ವಿಷಯ ಹೇಳ್ತಾನೆ. ಅವನು ಕಾರ್ತಿಕ್ ನ ಮೀಟ್ ಮಾಡೋಕೆ ಆ ದಿನ ರಾತ್ರಿ ಆರಾಧನಾ ಮನೆಗೆ ಬಂದಾಗ ಟಿಲ್ಲು ಕೊಟ್ಟಿದ್ದ ಪಾರ್ಸಲ್ ನ ಜಲಾಲ್ ಎತ್ಕೊಂಡೋಗಿರ್ತಾನೆ. ಅದನ್ನ ಸೇಫ್ ಆಗಿ ಟಿಲ್ಲುಗೆ ಕೊಟ್ಟಿರ್ತಾನೆ. ಟಿಲ್ಲು ಅದಕ್ಕೆ ಜಲಾಲ್ ಸೀನು ಬಾಬುಗೆ ದುಡ್ಡು ಕೂಡ ಕೊಟ್ಟಿರ್ತಾನೆ. ಇದನ್ನ ಜಲಾಲ್ ಇವಾಗ ಕಾರ್ತಿಕ್ ಹೇಳ್ತಾನೆ. ಮಾರನೇ ದಿನ ಕಾರ್ತಿಕ್ ಮತ್ತೆ ಸ್ಟೇಷನ್ಗೆ ಹೋಗ್ತಾನೆ. ಅಲ್ಲಿ ಪ್ರತಾಪ್ ಇವಾಗ ರೈಲ್ವೆ ಕಾಲೋನಿ ಏರಿಯಾದಲ್ಲಿ ಆರಾಧನಾ ಕೊಲೆಯಾದ ದಿನ ಆಕ್ಟಿವ್ ಇದ್ದ ಎಲ್ಲಾ ಫೋನ್ ನಂಬರ್ ಗಳನ್ನ ತೆಗೆಸಿರ್ತಾನೆ. ಅದ್ರಲ್ಲಿ ಒಬ್ಬ ವ್ಯಕ್ತಿಯ ನಂಬರ್ ಮಾತ್ರ 9 ಗಂಟೆಗೆ ಸ್ವಿಚ್ ಆಫ್ ಆಗಿರುತ್ತೆ. ಅದು ಟಿಲ್ಲು ನಂಬರೇ ಆಗಿರುತ್ತೆ. ಅದಕ್ಕೆ ಪ್ರತಾಪ್ ಟಿಲ್ಲುನ ಸ್ಟೇಷನ್ಗೆ ಕರೆಸಿರ್ತಾನೆ. ಟಿಲ್ಲುನ ವಿಚಾರಣೆ ಮಾಡೋಕೆ ಶುರು ಮಾಡ್ತಾರೆ. ಟಿಲ್ಲು ಯಾಕೆ ಆ ಏರಿಯಾಗೆ ಬಂದಿದ್ದ ಅಂತ ಕೇಳಿದ್ರೆ ಕಾರ್ಯಕರ್ತರನ್ನ ಭೇಟಿಯಾಗೋಕೆ ಬಂದಿದ್ದೆ ಅಂತ ಹೇಳ್ತಾನೆ.
ಸಂಜೆ 7ರಿಂದ 9 ಗಂಟೆ ಟೈಮಲ್ಲಿ ಎಲ್ಲಿದ್ದೆ ಅಂದಾಗ ಒಂದು ಫಂಕ್ಷನ್ ಅಲ್ಲಿ ಇದ್ದೆ, ಲೈವ್ ಅಲ್ಲಿ ಕೂಡ ಬಂದಿದೆ, ಚೆಕ್ ಮಾಡ್ಕೊಳ್ಳಿ ಅಂತಾನೆ. ಚೆಕ್ ಮಾಡಿದ್ರೆ ಟಿಲ್ಲು ಹೇಳಿದ್ದು ನಿಜ ಅಂತ ಗೊತ್ತಾಗಿ ಟಿಲ್ಲುನ ರಿಲೀಸ್ ಮಾಡ್ತಾರೆ. ಇಲ್ಲಿ ಪ್ರತಾಪ್ ಕಾರ್ತಿಕ್ಗೆ ಇವಾಗಿರೋ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಯಾರ ಕಾಲ್ ರೆಕಾರ್ಡಿಂಗ್ ಆದ್ರೂ ಕೇಳಿಸ್ಕೋಬಹುದು ಅಂತ ಹೇಳ್ತಾನೆ. ಅದನ್ನ ಕೇಳಿ ಕಾರ್ತಿಕ್ ಪ್ರತಾಪ್ಗೆ ಗೊತ್ತಾಗದ ಹಾಗೆ ದುಡ್ಡು ಕೊಟ್ಟು ಅದೇ ಸ್ಟೇಷನ್ ಅಲ್ಲಿ ಯಾರದೋ ಕಾಲ್ ರೆಕಾರ್ಡಿಂಗ್ಸ್ ನ ತೆಗಿಸ್ತಾನೆ. ಅದನ್ನ ಕೇಳಿ ಕಾರ್ತಿಕ್ ಮುಂಬೈಗೆ ಹೋಗ್ತಾನೆ. ಅಂದ್ರೆ ಅವನ್ ತೆಗ್ಸಿರೋದು ಶಿಂದೆ ಕಾಲ್ ರೆಕಾರ್ಡಿಂಗ್ಸ್. ಶಿಂದೆ ಹಾಸ್ಪಿಟಲ್ಗೆ ಬರ್ತಾನೆ. ಅವನ್ ಕ್ಯಾಬಿನ್ಗೆ ಹೋಗುವಾಗ ಬೇಕು ಬೇಕು ಅಂತ ಒಬ್ಬಳು ನರ್ಸ್ ಬ್ಯಾಗ್ ನ ಟಚ್ ಮಾಡ್ಕೊಂಡು ಹೋಗ್ತಾನೆ. ಅಂದ್ರೆ ಈ ಶಿಂದೆ ನಾವ್ ಅನ್ಕೊಂಡಿರೋ ಅಷ್ಟು ಒಳ್ಳೆಯವನಲ್ಲ. ವಾಪಸ್ ಶಿಂದೆ ಮನೆಗೆ ಹೋಗೋಕೆ ಕಾರ್ ಹತ್ರ ಬಂದಾಗ ಕಾರ್ತಿಕ್ ಗನ್ ಹಿಡಿದು ಮನೆಗೆ ಹೋಗೋಕೆ ಹೇಳ್ತಾನೆ. ಕಾರ್ತಿಕ್ ಶಿಂದೆ ಜೊತೆ ಅವನ ಮನೆಗೆ ಹೋಗ್ತಾನೆ. ಸುಮಾರು 3 ಗಂಟೆ ಆದ್ಮೇಲೆ ಕಾರ್ತಿಕ್ ಗನ್ ಹಿಡ್ಕೊಂಡು ಈಚೆ ಬರ್ತಾನೆ. ಒಂದು ಟೀ ಅಂಗಡಿ ಹತ್ರ ಹೋಗಿ ಪ್ರತಾಪ್ಗೆ ಕಾಲ್ ಮಾಡಿ ಕಿಲ್ಲರ್ ಸಿಗ್ದ, ಮುಂಬೈಗೆ ಬನ್ನಿ ಮಾತಾಡೋಣ ಅಂತ ಹೇಳ್ತಾನೆ. ಅಲ್ಲಿಗೆ ಸೀನ್ ಕಟ್ ಆಗಿ ಕತೆ 1 ವಾರ ಮುಂದಕ್ಕೆ ಹೋಗುತ್ತೆ. ಎಲೆಕ್ಷನ್ ಎಲ್ಲ ಮುಗ್ದು ಕೌಂಟಿಂಗ್ ನಡೆಯೋ ದಿನ ಕಾರ್ತಿಕ್ ಟಿಲ್ಲುನ ಭೇಟಿಯಾಗೋಕೆ ಅವನ ಗೆಸ್ಟ್ ಹೌಸ್ಗೆ ಬರ್ತಾನೆ. ಬಂದು ಟಿಲ್ಲು ಮುಂದೆ ಕೂತ್ಕೊಂಡು ಕೊಲೆ ಯಾಕೆ ಮಾಡ್ದೆ ಅಂತ ಕೇಳ್ತಾನೆ. ಅದನ್ನ ಕೇಳಿ ಶಾಕ್ ಆದ ಟಿಲ್ಲು, ನಾನ್ ಕೊಲೆ ಮಾಡಿಲ್ಲ ಅಂತ ಪೊಲೀಸ್ಗೆ ಆಲ್ರೆಡಿ ಹೇಳುದ್ನಲ್ಲ ಅಂತಾನೆ. ಅಲ್ಲಿಗೆ ಸೀನ್ ಕಟ್ ಆದ್ರೆ ಹಾಗೆ ಕಾರ್ತಿಕ್ ಶಿಂದೆ ಜೊತೆ ಅವನ ಮನೆಗೆ ಹೋದಾಗ ಏನಾಯ್ತು ಅಂತ ತೋರಿಸ್ತಾರೆ. ಕಾರ್ತಿಕ್ ಶಿಂದೆ ಜೊತೆ ಅವನ ಮನೆಗೆ ಹೋಗ್ತಾನೆ. ಶಿಂದೆ ಕಾಲ್ ರೆಕಾರ್ಡಿಗಿಂದ ಅವನ ಮಗ ಸತ್ತೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಅದನ್ನ ಪ್ರತಾಪ್ ಹತ್ರ ಯಾಕೆ ಹೇಳಲಿಲ್ಲ ಅಂತ ಕಾರ್ತಿಕ್ ಕೇಳ್ತಾನೆ. ಇವಾಗ ಶಿಂದೆ ಇನ್ನೊಂದ್ ಕತೆ ಹೇಳ್ತಾನೆ. ಶಿಂದೆ ಆರಾಧನನ ಇನ್ನು ಮದುವೆನೇ ಆಗಿರಲ್ಲ, ಅವಳ ಕಿಡ್ನಿ ಮ್ಯಾಚ್ ಆಗುತ್ತೆ ಅಂತ ತಿಳ್ಕೊಂಡೆ ಅವಳ ತಾಯಿಗೆ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಟ್ಟು ಆರಾಧನ ಲಾಕ್ ಆಗೋ ರೀತಿ ಮಾಡಿರ್ತಾನೆ. ಆರಾಧನ ತಾಯಿ ಕಿಡ್ನಿ ವಿಷಯ ಗೊತ್ತಿಲ್ಲದೆ ಆರಾಧನೆಗೆ ಮದುವೆ ಆಗೋಕೆ ಹೇಳ್ತಾಳೆ. ಎಲ್ಲ ರೆಡಿ ಆಗುತ್ತೆ. ಮದುವೆಗೆ 2 ದಿನ ಇರೋ ಮುಂಚೆನೆ ಆರಾಧನ ಕಿಡ್ನಿಗೋಸ್ಕರನೇ ಶಿಂದೆ ಈ ಮದುವೆ ನಾಟಕ ಮಾಡ್ತಾ ಇರೋದು ಅಂತ ಆರಾಧನ ತಾಯಿಗೆ ಗೊತ್ತಾಗುತ್ತೆ. ಶಿಂದೆ 1 ಕಿಡ್ನಿ ಕೊಡೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ ಅಂತಾನೆ. ಆದ್ರೆ ಆರಾಧನ ಬ್ಯಾಡ್ಮಿಂಟನ್ ಕೆರಿಯರ್ ಹಾಳಾಗುತ್ತೆ ಅಂತ ಆರಾಧನ ತಾಯಿ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ವಾರಂಗಲ್ಗೆ ಬಂದಿರ್ತಾರೆ. ಇದು ನಿಜವಾದ ಕತೆ ಅಂತ ಶಿಂದೆ ಹೇಳ್ತಾ ಇರುವಾಗಲೇ ಯಾರೋ ಕಾರ್ತಿಕ್ ತಲೆಗೆ ಹೊಡಿತಾರೆ. ಇದ್ನ ಕಾರ್ತಿಕ್ ಇವಾಗ ಟಿಲ್ಲುಗೆ ಹೇಳ್ತಾನೆ. ಟಿಲ್ಲು ಶಿಂದೆ ಜೊತೆ ನಾನಿರ್ಲಿಲ್ಲ, ಆರಾಧನ ಕೊಲೆಗೂ ನನ್ಗೂ ಸಂಬಂಧ ಇಲ್ಲ ಅಂತಾನೆ. ಅವಾಗ ಕಾರ್ತಿಕ್, ನಾನ್ ಮಾತಾಡ್ತಾ ಇರೋದು ಆರಾಧನ ಕೊಲೆ ಬಗ್ಗೆ ಅಲ್ಲ, ನಿನ್ ತಮ್ಮ ಮುನ್ನನ ಬಗ್ಗೆ ಅಂತಾನೆ. ಅದ್ನ ಕೇಳಿ ಟಿಲ್ಲು ಇವಾಗ ಎಲ್ಲ ನಿಜ ಹೇಳ್ತಾನೆ. ಟಿಲ್ಲು ಪೂಜಾರಿ ಬಳಿ ಹೋಗಿ ಅವನು ಎಲೆಕ್ಷನ್ ಗೆಲ್ತಾನ ಅಂದಾಗ ಪೂಜಾರಿ, ನೀನ್ ಒಬ್ನೇ ನಿನ್ ತಂದೆಗೆ ವಾರಸುದಾರ ಆದ್ರೆ ಗೆಲ್ತೀಯ ಅಂತ ಹೇಳ್ತಾನೆ. ಅಂದ್ರೆ ಮುನ್ನಾನ ಕೊಲ್ಬೇಕು ಅಂತ ಅರ್ಥ. ಅದಕ್ಕೆ ಟಿಲ್ಲು ಮುನ್ನಾನ ಕೊಂದು ನರ್ಸಿಂಗ್ ಕೊಲೆ ಮಾಡಿರೋದು ಅಂತ ಸೆಟ್ ಮಾಡ್ತಾನೆ. ಆಮೇಲೆ ಪೂಜೆಗೆ ಹೋದ್ರೆ ಇನ್ನು ಬೇರೆ ಯಾರೋ ವಾರಸುದಾರ ಇದ್ದಾರೆ ಅಂತ ಪೂಜಾರಿ ಹೇಳ್ತಾನೆ. ಅವಾಗ ಟಿಲ್ಲು ಅವನ್ ತಂದೆ ಬಳಿಗೆ ಹೋಗ್ತಾನೆ. ಟಿಲ್ಲು ತಂದೆಗೆ ಇನ್ನೊಬ್ಬಳು ಹೆಂಡತಿ ಇರ್ತಾಳೆ, ಅವಳೇ ಆರಾಧನ ತಾಯಿ. ಅಂದ್ರೆ ಇವಾಗ ಟಿಲ್ಲು ಆರಾಧನನ ಕೂಡ ಕೊಲೆ ಮಾಡ್ಬೇಕು ಅಂತ ಡಿಸೈಡ್ ಆಗಿ ಆರಾಧನ ಮನೆಗೆ ಹೋದ್ರೆ ಯಾರೋ ಆಲ್ರೆಡಿ ಆರಾಧನನ ಸುತ್ತಿಗೆಯಿಂದ ಹೊಡೆದು ಕೊಲೆ ಮಾಡಿರ್ತಾರೆ. ಅದ್ನ ಟಿಲ್ಲು ಪೂಜಾರಿಗೆ ಹೇಳ್ತಾನೆ. ಪೂಜಾರಿ ಸುತ್ತಿಗೆ ತಗೊಂಡ್ ಬಾ, ಅದಕ್ಕೇನೆ ಪೂಜೆ ಮಾಡೋಣ ಅಂತ ಹೇಳ್ತಾನೆ. ಅದೇ ದಿನ ಎಲ್ಲಾ ಕಡೆ ರೇಡ್ ಆಗ್ತಿದೆ ಅಂತ ಟಿಲ್ಲು ಚಾಕು ಸುತ್ತಿಗೆ ಪ್ಯಾಕ್ ಮಾಡಿ ಬಚ್ಚಿಡೋಕೆ ಟ್ರೈ ಮಾಡುವಾಗ ಅಲ್ಲಿಗೆ ಕಾರ್ತಿಕ್ ಬರ್ತಾನೆ. ಟಿಲ್ಲು ವೆಪನ್ಸ್ ನ ಕಾರ್ತಿಕ್ಗೆ ಕೊಟ್ಟು 2 ಡೇಸ್ ಇಟ್ಕೊಂಡಿರೋಕೆ ಹೇಳಿರ್ತಾನೆ. ಇದನ್ನೆಲ್ಲ ಟಿಲ್ಲು ಹೇಳಿ, ನಾನು ಆರಾಧನನ ಕೊಲೆ ಮಾಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ನಾನು ಅವಳನ್ನ ಕೊಲೆ ಮಾಡಿಲ್ಲ ಅಂತಾನೆ. ಹಾಗೆ ಕತೆ ಮತ್ತೆ ಶಿಂದೆ ಮನೆಗೆ ಶಿಫ್ಟ್ ಆಗುತ್ತೆ. ಕಾರ್ತಿಕ್ಗೆ ಹೊಡೆದಿದ್ದು ಶಿಂದೆಯ ಹೆಂಡತಿ ಶಾಲಿನಿ ಆಗಿರ್ತಾಳೆ. ಶಾಲಿನಿಗೂ ಶಿಂದೆಗೂ ಡೈವರ್ಸ್ ಆಗಿರೋದೇ ಇಲ್ಲ. ಶಾಲಿನಿ ಅವನ್ ಮಗನಿಗೆ ಕಿಡ್ನಿ ಹುಡುಕುವಾಗ ಆರಾಧನ ಬಗ್ಗೆ ಗೊತ್ತಾಗುತ್ತೆ. ಅವಳೆ ಶಿಂದೆಗೆ ಡೈವರ್ಸ್ ಕೊಟ್ಟು ಆರಾಧನನ ಮದುವೆಯಾಗಿ ಕಿಡ್ನಿ ಡೊನೇಟ್ ಮಾಡಿಸೋಕೆ ಪ್ಲಾನ್ ಮಾಡಿರ್ತಾಳೆ. ಶಾಲಿನಿ ಪ್ಲಾನ್ ಪ್ರಕಾರ ಎಲ್ಲ ಸ್ಮೂತ್ ಆಗಿ ಹೋಗುವಾಗ ಶಿಂದೆ ಆರಾಧನ ತಾಯಿ ಕೈಲಿ ತಗಲಾಕೊಳ್ತಾನೆ. ಆದ್ರಿಂದ ಎಲ್ಲ ಪ್ಲಾನ್ ಫೇಲ್ ಆಗುತ್ತೆ. ಆಮೇಲೆ ಶಾಲಿನಿ ಮಗ ಸತ್ತೋಗ್ತಾನೆ. ಆ ಕೋಪಕ್ಕೆ ಶಾಲಿನಿ ಆರಾಧನ ಮನೆಗೆ ಹೋಗಿ ಮೊದಲು ಆರಾಧನ ತಾಯಿಯನ್ನ ಕೊಂದು ನಂತರ ಮನೆಗೆ ಬಂದ ಆರಾಧನನ ಕೂಡ ಸುತ್ತಿಗೆಯಲ್ಲಿ ಹೊಡೆದು ಕೊಲೆ ಮಾಡಿರ್ತಾಳೆ. ಇದು ನಿಜವಾದ ಕತೆ. ಇದನ್ನೆಲ್ಲ ಶಾಲಿನಿ ಕಾರ್ತಿಕ್ಗೆ ಹೇಳಿ ಅವನ ಗನ್ನಿಂದಾನೆ ಅವನಿಗೆ ಶೂಟ್ ಮಾಡ್ತಾಳೆ. ಆದ್ರೆ ಅದ್ರಲ್ಲಿ ಬುಲೆಟ್ಸ್ ಇರಲ್ಲ. ಕಾರ್ತಿಕ್ ಶಾಲಿನಿಗೆ ಹೊಡೆದು ಅವಳನ್ನ ಕಟ್ಟಾಕಿ ಈಚೆ ಬಂದು ಪ್ರತಾಪ್ಗೆ ಕಾಲ್ ಮಾಡಿ ಕಿಲ್ಲರ್ ಸಿಗ್ದ, ಮುಂಬೈಗೆ ಬನ್ನಿ ಅಂತ ಹೇಳ್ತಾನೆ. ಹಾಗೆ ಅವನಿಗೆ ರೋಡಲ್ಲಿ ಒಂದು ಪುಟ್ಟ ಹುಡುಗಿ ಕಾಣಿಸುತ್ತೆ. ಆ ಪುಟ್ಟ ಹುಡುಗಿನೇ ಕಾರ್ತಿಕ್ ಕನಸಲ್ಲಿ ಹಿಮ ಕುಸಿತ ಆದಾಗ ಆ ಜಾಗದಲ್ಲಿ ಇದ್ದಿದ್ದು. ಇವಾಗ್ಲೂ ಅದೇ ರೀತಿ ಒಂದು ಟ್ರಕ್ ಆ ಹುಡುಗಿಗೆ ಗುದ್ದಿಯೋಕೆ ಬರ್ತಾ ಇರುತ್ತೆ. ಕಾರ್ತಿಕ್ ಆ ಹುಡುಗಿನ ಕಾಪಾಡ್ತಾನೆ. ಆ ಹುಡುಗಿ ಹೆಸರು ಕೂಡ ಆರಾಧನಾ ಅಂತಾನೆ. ದುರದೃಷ್ಟ ಅಂದ್ರೆ ಹಿಂದೆಯಿಂದ ಇನ್ನೊಂದ್ ಟ್ರಕ್ ಬಂದು ಕಾರ್ತಿಕ್ಗೆ ಗುದಿಯುತ್ತೆ. ಕಾರ್ತಿಕ್ ಸತ್ತೋಗ್ತಾನೆ. ಆದ್ರೆ ಇವಾಗ ಟಿಲ್ಲು ಹತ್ರ ಕೂತ್ಕೊಂಡು ಈ ಕಥೆನೆಲ್ಲ ಹೇಳ್ತಾ ಇರೋ ಕಾರ್ತಿಕ್ ಯಾರು? ಅದು ಕಾರ್ತಿಕ್ ನ ಸ್ಪಿರಿಟ್ ಆಗಿರುತ್ತೆ. ಹೇಗೆ ಆರಾಧನಾ ಸತ್ತೋಗಿದ್ರು ಕಾರ್ತಿಕ್ಗೆ ಕಾಣಿಸ್ತಾ ಇದ್ಲೋ ಹಾಗೆ ಕಾರ್ತಿಕ್ ಸತ್ತೋಗಿದ್ರು ಅವನ ಸ್ಪಿರಿಟ್ ಟಿಲ್ಲುಗೆ ಕಾಣಿಸ್ತಾ ಇರುತ್ತೆ. ಕಾರ್ತಿಕ್ ಟಿಲ್ಲು ಗನ್ ತಗೊಂಡು ಅವನೇ ಶೂಟ್ ಮಾಡ್ಕೊಂಡು ಸಾಯೋ ರೀತಿ ಮಾಡ್ತಾನೆ. ಎಲೆಕ್ಷನ್ ಕೌಂಟಿಂಗ್ ಮುಗ್ದು ಟಿಲ್ಲು ಭಾರಿ ಅಂತರದಿಂದ ಗೆಲ್ತಾನೆ. ಆದ್ರೆ ಈ ಕಡೆ ಅವನೇ ಸತ್ತೋಗ್ತಾನೆ. ಈ ಎಲ್ಲ ಕಥೆಯನ್ನ ಪ್ರತಾಪ್ ಅವನ ಸಬಾರ್ಡಿನೇಟ್ಗೆ ಹೇಳಿ ಮುಗಿಸ್ತಾನೆ.
ಮೂವಿಯ ಕೊನೆಯಲ್ಲಿ ಇದು ನೈಜ ಘಟನೆ ಆಧಾರಿತ ಮೂವಿ ಅಂತ ತೋರಿಸ್ತಾರೆ. ಹೈದರಾಬಾದ್ ನ ಒಂದು ಊರಲ್ಲಿ ಒಂದು ಮನೆಯಲ್ಲಿ ಅಪ್ಪ ಅಮ್ಮ ಮಗಳು ಸತ್ತೋಗಿ 6 ತಿಂಗಳು ಆದ್ಮೇಲೆ ಅವ್ರು ಸತ್ತೋಗಿದ್ದಾರೆ ಅಂತ ಪೊಲೀಸರಿಗೆ ಗೊತ್ತಾಗಿತ್ತಂತೆ. ಆದ್ರೆ ಅಕ್ಕಪಕ್ಕದ ಮನೆಯವರು ನಿನ್ನೆ ಮಗಳು ಆಟ ಆಡೋದನ್ನ ನೋಡ್ದೆ, ಆ ಮಹಿಳೆ ತರಕಾರಿ ತರೋದನ್ನ ನೋಡ್ದೆ ಅಂತ ಹೇಳ್ತಾ ಇರ್ತಾರೆ. ಅದನ್ನ ಬೇಸಾಗಿ ಇಡ್ಕೊಂಡೆ ಈ ಮೂವಿನ ಮಾಡಿರೋದು. ನೆಕ್ಸ್ಟ್ 13B ರೈಲ್ವೆ ಕಾಲೋನಿ ಅಂತ ಮೂವಿ ಬರುತ್ತೆ ಅಂತ ಹೇಳಿ ಈ ಮೂವಿನ ಮುಗಿಸ್ತಾರೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.